ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ಕೆ ಎ ಅವರು ಏನು ನಿಮ್ಮ ತಾತ್ಕಾಲಿಕ ಸ್ಕೋರನ್ನು ಇಂಡಿವಿಜುವಲ್ ಸ್ಕೋರ್ ಲಿಂಕನ್ನು ಬಿಟ್ಟಿದ್ದಾರೆ. ತಾವೇನು ಮಾಡಬೇಕು ಅಂದರೆ ಕೆ ಎ ವೆಬ್ಸೈಟಿಗೆ ಹೋಗಿ ಅಲ್ಲಿ ಪ್ರವೇಶ ಅಂತ ಒಂದು ಲಿಂಕ್ ಇದೆ. ಅಲ್ಲಿ KSET 2024 ಮೇಲೆ ಕ್ಲಿಕ್ ಮಾಡಿ ಇಲ್ಲಿ KSET ಪ್ರಾವಿಷನಲ್ ಫಲಿತಾಂಶಗಳ ಲಿಂಕ್ ಅಂತ ಏನಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಕೋರನ್ನು ನೀವು ನೋಡ್ಕೋಬೋದು. ಸ್ಕೋರ್ನ ನೋಡಬೇಕು ಅಂದರೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಕೊಟ್ಟು ಸಬ್ಮಿಟ್ ಮಾಡಬೇಕು. ಇದು ಜಸ್ಟ್ ಏನು ಇಂಡಿವಿಜುವಲ್ ಸ್ಕೋರ್ ಅಷ್ಟೇ, ಫೈನಲ್ ಲಿಸ್ಟ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಇಂಡಿವಿಜುವಲ್ ಸ್ಕೋರ್ ಅಷ್ಟೇ ಸ್ನೇಹಿತರೆ. ಹಾಗಾಗಿ ನಿಮ್ಮ ಸ್ಕೋರನ್ನು ನೋಡ್ಕೊಳ್ಳಿ. ನೋಡಿದ ನಂತರ ನೀವೇನು ಮಾಡಬೇಕು ಅಂದರೆ ನೋಡಿದ ನಂತರ ವಾಪಸ್ ಹೋದ್ಮೇಲೆ ಮತ್ತೆ ಹೋಗಿ ನಾವು KA ಅಂತೇಳಿ ಟೈಪ್ ಮಾಡ್ತೀನಿ ನೋಡಿ. ವಾಪಸ್ ಹೋಗಿ ಇಲ್ಲಿ ಮತ್ತೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ KSET 2024 ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಲಿಂಕ್ ಬರ್ತಾಯಿದೆ ನೋಡಿ, KSET 2024 ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿ ಅಂತ. ಅಂದರೆ ಎಲ್ಲ ಸಬ್ಜೆಕ್ಟಿನ ಕಂಬೈನ್ಡ್ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿ ನಿಮ್ಮ ಸ್ಕೋರನ್ನು ಎಲ್ಲ ಕ್ಯಾಂಡಿಡೇಟ್ಸದೇ ಕಂಪೇರ್ ಮಾಡಿಕೊಂಡು ನೋಡಿದರೆ ಆಲ್ಮೋಸ್ಟ್ ಲೀಸ್ಟ್ ಸಿಗುತ್ತೆ. ಸೊ ಡ್ಯೂ ಟು ಸರ್ವರ್ ಎರರು ಏನು ಆ ಲೀಸ್ಟು ಸಿಗ್ತಾ ಇಲ್ಲ. ಹಾಗಾಗಿ ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟು ನಿಮ್ಮ ಇಂಡಿವಿಜುವಲ್ ಸ್ಕೋರನ್ನು ನೋಡ್ಕೊಳ್ಳಿ. ಇದು ಫೈನಲ್ ರಿಸಲ್ಟ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಸ್ಕೋರ್ನ ನೋಡ್ಕೊಳ್ಳಿ. ನೋಡಿದ ಮೇಲೆ ಮೋಸ್ಟ್ ಪ್ರಾಬಬ್ಲಿ ಇವತ್ತೇ ಈ ಒಂದು ಫಲಿತಾಂಶ ಪಟ್ಟಿನ ಬಿಡ್ತಾರೆ. ಡ್ಯೂ ಟು ಸರ್ವರ್ ಎರರು ಅದು ಸಿಗ್ತಾ ಇಲ್ಲ. ಹಾಗಾಗಿ ತೊಂದರೆ ಪಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಸೊ ಆ ಒಂದು ಸ್ಕೋರ್ನ ಲಿಸ್ಟ್ ಬಿಟ್ಟ ಮೇಲೆ ಸಬ್ಜೆಕ್ಟ್ ವೈದು ನಾನು ನಿಮಗೆ ರ್ಯಾಂಕ್ ಲಿಸ್ಟ್ನ ಬಿಡ್ತೀನಿ. ಸೊ ಟೋಟಲ್ಲು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಬರೆದಿದ್ರು ಎಲ್ಲ ಗೊತ್ತಾಗುತ್ತಲ್ಲ, ಎಷ್ಟು ಜನ ನಿಮ್ಮ ಸಬ್ಜೆಕ್ಟಲ್ಲಿ ಬರೆದಿದ್ದಾರೆ, ಎಷ್ಟೆಷ್ಟು ಸ್ಕೋರ್ನ ತೊಗೊಂಡಿದ್ದಾರೆ, ಅದನ್ನು ಸಾರ್ಟ್ ಮಾಡಿನೂ ಕೂಡ ಬಿಡ್ತೀನಿ ಸಬ್ಜೆಕ್ಟ್ ವೈಸು. ಅಲ್ಲಿವರೆಗೂ ನಿಮ್ಮ ರಿಸಲ್ಟನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.